ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಇದೀಗ 7ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಎರಡು ದೇಶಗಳ ಮಧ್ಯೆ ಅನೇಕ ರಾಷ್ಟ್ರಗಳು ತಮ್ಮ ತಮ್ಮ ಬೆದರಿಕೆಯನ್ನು ಹಾಕಿದ್ವು. ಅಮೆರಿಕ ಕೂಡ ಇರಾನ್ಗೆ ಬೆದರಿಕೆಯನ್ನು ಹಾಕಿತ್ತು. ಜೊತೆಗೆ ರಷ್ಯಾ ಕೂಡ ಅಮೆರಿಕ ಮಧ್ಯ ಪ್ರವೇಶವನ್ನು ಮಾಡಬಾರ್ದು, ಅವೆರಡು ದೇಶಗಳು ತಮ್ಮ ತಮ್ಮ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೂಡ ಕೊಟ್ಟಿತ್ತು. ಇದರ ನಡುವೆ ಈಗ ದೊಡ್ಡ ದೊಡ್ಡ ದೇಶದ ನಾಯಕರು ಒಳ್ಳೆ ಪುಡಿ ರೌಡಿ ತರ ಒಂದು ಟ್ವೀಟ್ ಅನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ದೊಡ್ಡಣ್ಣ ಅಂತ ಹೇಳ್ಕೊಳ್ತಾ ಇರುವಂತ ಅಥವಾ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತ ರಾಷ್ಟ್ರವಾಗಿರುವಂತಹ ಅಮೆರಿಕ, ಅದರ ಅಧ್ಯಕ್ಷ ಅಂದ್ರೆ ಟ್ರಂಪ್ ಅವರು ಕೂಡ ಪುಡಿ ರೌಡಿ ತರ ಒಂದು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಅದಕ್ಕೆ ಪೂರಕವೆಂಬಂತೆ ಇಸ್ರೇಲ್ನ ರಕ್ಷಣಾ ಒಂದು ಪ್ರೈವೇಟ್ ಏಜೆನ್ಸಿ ಕೂಡ ಇರಾನ್ ಪರವಾಗಿ, ಇರಾನ್ ವಿರುದ್ಧವಾಗಿ ಒಂದು ಈ ಸಿನಿಮಾ ಡಯಲಾಗ್ ತರ, ಸಿನಿಮಾದಲ್ಲಿ ಹೇಳ್ತಾರಲ್ಲ ಅಂತ ಡಯಲಾಗ್ ತರ ಒಂದು ಟ್ವೀಟ್ ಅನ್ನು ಮಾಡಿದೆ. ಹಾಗಾದ್ರೆ ಆ ಎರಡು ಟ್ವೀಟ್ಗಳಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇರಾನ್ ನಿನ್ನೆ ಮತ್ತೆ ತನ್ನ ದಾಳಿಯನ್ನು ಮುಂದುವರಿಸಿತ್ತು. ಅದಕ್ಕೆ ಪೂರಕವಂತೆ ಇಸ್ರೇಲ್ ಕೂಡ ಇರಾನ್ ಮೇಲೆ ಇವತ್ತು ದಾಳಿಯನ್ನು ಮುಂದುವರಿಸಿದೆ. ನಿನ್ನೆ ಆದಂತಹ ದಾಳಿಯಲ್ಲಿ ಸರಿಸುಮಾರು ಸಾವಿರಾರು ಜನರು ಸಾವನ್ನಪ್ಪೋದು ಎನ್ನುವಂತ ಒಂದು ಸಂಖ್ಯೆ ಇತ್ತು. ಆದರೆ ಬುದ್ಧಿವಂತ ಇಸ್ರೇಲ್ ಕೂಡ ದಾಳಿಯನ್ನು ಎಕ್ಸ್ಪೆಕ್ಟ್ ಮಾಡಿತ್ತು. ಈ ಹಾಸ್ಪಿಟಲ್ ಮೇಲೆ ಅಂದ್ರೆ ಸೊರೋಕೋ ಹಾಸ್ಪಿಟಲ್ ಮೇಲೆ ದಾಳಿ ಮಾಡ್ತಾರೆ ಇರಾನ್ದವರು ಎನ್ನುವಂತ ಒಂದು ಸಂಖ್ಯೆ ಇದ್ದದ ಕಾರಣ ಅಲ್ಲಿನ ಸಿಬ್ಬಂದಿಗಳನ್ನೆಲ್ಲ, ರೋಗಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರು. ಕೆಲವು ಸೆಕ್ಯೂರಿಟಿ ಸಿಬ್ಬಂದಿಗಳು ಮಾತ್ರ ಆ ಹಾಸ್ಪಿಟಲ್ ಅಲ್ಲಿ ಇದ್ರು. ಹಾಗಾಗಿ ಕೇವಲ 30ರಿಂದ 35 ಸಾವಾಗಿರ್ಬೋದು ಎನ್ನುವಂತ ಸಂಖ್ಯೆ ಕೂಡ ವ್ಯಕ್ತವಾಗ್ತಿದೆ. ಅದರಿಂದ ಎಚ್ಚೆತ್ತುಕೊಂಡಂತ, ಅದರಿಂದ ಆಕ್ರೋಶಗೊಂಡಂತ ಇಸ್ರೇಲ್ ಕೂಡ ಇದೀಗ ಇರಾನ್ ಧ್ವಂಸ ಮಾಡಬೇಕು, ನಾವು 24 ಗಂಟೆಯಿಂದ 48 ಗಂಟೆ ಅಂದ್ರೆ 1 ದಿಂದ 2 ದಿನದ ಒಳಗಾಗಿ ಇರಾನ್ ಅನ್ನು ಸರ್ವನಾಶ ಮಾಡ್ತೀವಿ ಅನ್ನುವಂತ ಚಾಲೆಂಜ್ ಕೂಡ ಇದೀಗ ಇಸ್ರೇಲ್ನ ಅಧ್ಯಕ್ಷರಾದಂತ, ಇಸ್ರೇಲ್ನ ಪ್ರಧಾನಮಂತ್ರಿ ಆದಂತ ನೆತನ್ಯಾಹು ಕೂಡ ಇದೀಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಮಧ್ಯೆ ಅನೇಕ ರಾಷ್ಟ್ರಗಳು ತಮ್ಮ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದು. ಅದರಲ್ಲೂ ದೊಡ್ಡ ಟ್ರಂಪ್ ಇರಾನ್ದೇ ತಪ್ಪು, ಇರಾನ್ ಕಂಪ್ಲೀಟ್ ಆಗಿ ಸರೆಂಡರ್ ಆಗಬೇಕು, ಅಂದ್ರೆ ಅದು ಯಾವುದೋ ಒಂದು ಬೇಡಿಕೆಯನ್ನು ಇಡದೆ ಸರೆಂಡರ್ ಆಗಬೇಕು. ಹಾಗಾಗಿ ಇರಾನ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದರ ಜೊತೆಗೆ ಇಸ್ರೇಲ್ನ ಒಂದು ರಕ್ಷಣಾ ಸಾಮಗ್ರಿಗಳನ್ನ ಅಥವಾ ಯುದ್ಧ ವಿಮಾನಗಳನ್ನ ಪೂರೈಕೆ ಮಾಡುವಂತ ಒಂದು ಪ್ರೈವೇಟ್ ಏಜೆನ್ಸಿ ಕೂಡ ಇರಾನ್ ವಿರುದ್ಧವಾಗಿ ಒಂದು ಸಿನಿಮಾ ಡೈಲಾಗ್ ತರ ಒಂದು ಟ್ವೀಟ್ ಅನ್ನು ಕೂಡ ಮಾಡಿತ್ತು. ಹಾಗಾದ್ರೆ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಒಂದು ಮಾತಿನ ಬರದಲ್ಲಿ ಟ್ವೀಟ್ ಮಾಡಿದರೆ, ಆ ಟ್ವೀಟ್ ಅಂದ್ರೆ ಅಮೆರಿಕ ಅಂದ ಕೂಡ ನಮ್ಮೆಲ್ಲ ಕಣ್ಣೆದುರಿಗೆ ಬರುತ್ತೆ. $20 ಟ್ರಿಲಿಯನ್ ಎಕಾನಮಿ ಹೊಂದಿರುವಂತಹ ಒಂದು ದೇಶ. ಇಡೀ ಪ್ರಪಂಚದ ಎಲ್ಲಾ ರಾಷ್ಟ್ರಗಳನ್ನು ಕೇವಲ ವ್ಯವಹಾರ ಸಂಬಂಧಗಳಲ್ಲಿ ಬೆದರಿಸುವಂತಹ ಒಂದು ರಾಷ್ಟ್ರ. ಅಷ್ಟು ದೊಡ್ಡ ಸ್ಟ್ರೆಂತ್ ಇದೆ. ನೀವು ಇಡೀ ಪ್ರಪಂಚದ ಎಕಾನಮಿಯನ್ನು ತೆಗೆದುಕೊಂಡಾಗ ಪ್ರಪಂಚದ ಎಕಾನಮಿಯ ಸರಿಸುಮಾರು 30% ಅಷ್ಟು ಎಕಾನಮಿ ಅಮೆರಿಕದ ಹತ್ರ ಇದೆ. ಅಷ್ಟು ದೊಡ್ಡದಾಗಿ ಬೆಳೆದಂತ ರಾಷ್ಟ್ರ. ನಿಮ್ಗೆ $30 ಟ್ರಿಲಿಯನ್ ನಷ್ಟು ಎಕಾನಮಿ ಹೊಂದಿದೆ. ಮೊದಲ ರಾಷ್ಟ್ರವಾಗಿದೆ. ಎರಡನೇ ರಾಷ್ಟ್ರವಾಗಿ $19 ಟ್ರಿಲಿಯನ್ ಅಷ್ಟು ಎಕಾನಮಿಯನ್ನು ಚೀನಾ ಹೊಂದಿದೆ. ಹಾಗೆ ಚೀನಾದಕ್ಕಿಂತ ಅತ್ಯಂತ ದೂರ ಇರುವಂತ ಎಕಾನಮಿಯಲ್ಲಿ ಮುಂದೆ ಸಾಗಿರುವಂತಹ ದೇಶ ಅಂದ್ರೆ ಅದು ಅಮೆರಿಕದಂತಹ ದೇಶದ ದೇಶದ ಅಂದ್ರೆ ಅದು ವಿಶ್ವಕ್ಕೆ ದೊಡ್ಡಣ್ಣ ಅಂತ ಕರೀತಾರೆ. ಹಾಗಾಗಿ ದೊಡ್ಡಣ್ಣನ ನಡೆ ನುಡಿ ಎಲ್ಲವೂ ಕೂಡ ಇಡೀ ಪ್ರಪಂಚ ಆಲಿಸ್ತಾ ಇರುತ್ತೆ. ಆದರೆ ಈಗ ಅಧ್ಯಕ್ಷರಾಗಿರುವಂತಹ ಜನವರಿಯಲ್ಲಿ ತನ್ನ ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಹುಚ್ಚುಚ್ಚಂತರ ಆಡ್ತಾ ಇದ್ದಾರೆ. ಈಗಲೂ ಕೂಡ ಅಂತದೇ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಆ ಟ್ವೀಟ್ ಅನ್ನು ಗಮನಿಸ್ತಾ ಹೋದ್ರೆ ಅಂದ್ರೆ ಅವ್ರು ಹೇಳ್ತಾರೆ, ಇಸ್ರೇಲ್ನ ಸರ್ವೋಚ್ಚ ನಾಯಕರಾಗಿರುವಂತಹ ಆಯತುಲ್ಲಾ ಖಮೇನಿಯವರಿಗೆ ನೀವು ಯಾಕೆ ಹೆದರಬೇಕು, ನಾವು ಅವರನ್ನು ಮುಗಿಸ್ತೇವೆ, ಅವರು ಮುಗಿಸುವುದು ನಮ್ಗೆ ಕಷ್ಟ ಅಲ್ಲ, ಆದ್ರೂ ಯಾಕೆ ನೀವು ಸರೆಂಡರ್ ಆಗ್ತಿಲ್ಲ, ನೀವು ಯಾವುದೋ ಒಂದು ಗುಹೆಯಲ್ಲಿ ಅಡಗಿ ಕೂತಿದ್ದೀರಿ, ಅದು ನಮಗೆ ಈಸಿ ಟಾರ್ಗೆಟ್, ಆದ್ರೂ ಕೂಡ ನಾವು ನಿಮ್ಮನ್ನು ಕೊಲ್ಲೋದಿಲ್ಲ, ನಮ್ಗೆ ಗೊತ್ತಿದೆ ನೀವೆಲ್ಲಿ ಅಡಗಿ ಕೂಳ್ತಿದ್ದೀರಿ ಅನ್ನೋದು ಗೊತ್ತಿದೆ, ಆದ್ರೆ ನಾವು ಈ ಸದ್ಯಕ್ಕಂತೂ ನಿಮ್ಮನ್ನು ಕೊಲ್ಲೋದಿಲ್ಲ. ಆದ್ರೆ ಒಂದಂತೂ ಎಚ್ಚರಿಕೆ ಇರಲಿ, ನಿಮ್ಮ ದಾಳಿ ಯಾವುದೇ ನಾಗರಿಕರನ್ನ ಕೊಲ್ಲಬಾರ್ದು ಮತ್ತು ನಮ್ಮ ಅಮೆರಿಕ ಸೋಲ್ಜರ್ಸ್ ಕೂಡ ಕೊಲ್ಲಬಾರ್ದು. ನಮ್ಮ ಒಂದು ಪೇಷನ್ಸ್ ಇದೆಯಲ್ಲ, ತಾಳ್ಮೆ ಚಿಕ್ಕದಾಗ್ತಾ ಬರ್ತಿದೆ. ಅದರ ಒಂದು ಗೆರೆ ಅಥವಾ ಸಹನೆ ಕಟ್ಟೆಯೊಡೆಯುವ ಮೊದಲು ನೀವು ಸರೆಂಡರ್ ಆಗಬೇಕು ಎನ್ನುವಂತ ಮಾತನ್ನು ಹೇಳ್ತಾರೆ. ಹಾಗೆ ಇಂಥ ಟ್ವೀಟ್ ಅನ್ನು ಮಾಡಿರುವಂತ ಅಮೆರಿಕದ ಅಧ್ಯಕ್ಷರಿಗೆ ಅದು ಶೋಭೆ ತರುತ್ತಾ. ಯಾಕಂದ್ರೆ ನೀವು ಯಾವುದೇ ಆಪರೇಷನ್ ಮಾಡಬಹುದು ಅಥವಾ ಯಾವುದೇ ದಾಳಿ ಮಾಡಿದ್ರು ಕೂಡ ನಿಮ್ಮ ಹತ್ರ ಮಿಲಿಟರಿ ಪಡೆ ಇರುತ್ತೆ. ನೀವು ಅತ್ಯಂತ ಬಲಿಷ್ಠವಾದ ರಾಷ್ಟ್ರ. ಅದನ್ನ ದಾಳಿ ಮಾಡುವ ಮೊದಲು ನೀವು ಇದನ್ನ ಈ ಪುಡಿ ರೌಡಿಗಳ ತರ ಏನಾದ್ರೂ ಒಂದು ಟ್ವೀಟ್ ಮಾಡಿ ಅದನ್ನ ಬೆದರಿಸುವ ಹಂತಕ್ಕೆ ಹೋಗೋದಿದೆಯಲ್ಲ, ಅದು ಕೂಡ ನಿಮ್ಮ ಘನತೆಗೆ ತಕ್ಕುದಲ್ಲ. ಮತ್ತೊಂದು ಕಡೆ ಇಸ್ರೇಲ್ನ ಒಂದು ರಕ್ಷಣಾ ಸಾಮಗ್ರಿಗಳನ್ನ ಒದಗಿಸುವಂತ ಒಂದು ಏಜೆನ್ಸಿ ಕೂಡ ಇದೀಗ ಇರಾನ್ ವಿರುದ್ಧವಾಗಿ ಮತ್ತು ಫ್ರಾನ್ಸ್ನ ವಿರುದ್ಧವಾಗಿ ಒಂದು ಟ್ವೀಟ್ ಮಾಡಿದೆ. ಅವರ ಹೇಳಿಕೆ ಅಂದ್ರೆ ನೋಡಿ, ಈಗ ಫ್ರಾನ್ಸ್ನಲ್ಲಿ ಒಂದು ಏರ್ ಶೋ ನಡೀತಾ ಇದೆ, ನಮ್ಮಲ್ಲಿ ನಡೀತಾ ಇದೆಯಲ್ಲ, ನಮ್ಮಲ್ಲಿ ಏರೋ ಇಂಡಿಯಾ ಏರ್ ಶೋ ನಡೀತಲ್ಲ, ಹಾಗೆ ಫ್ರಾನ್ಸ್ನಲ್ಲಿ ಈಗ ಫ್ರಾನ್ಸ್ ಏರ್ ಶೋ ನಡೀತಾ ಇದೆ. ಅಲ್ಲಿ ವಿವಿಧ ದೇಶಗಳ ಒಂದು ಯುದ್ಧ ಸಾಮಗ್ರಿಗಳು, ಯುದ್ಧ ವಿಮಾನಗಳು ಅಲ್ಲಿ ಹಾರಾಡ್ತವೆ ಮತ್ತು ತಮ್ಮ ಪ್ರದರ್ಶನವನ್ನು ತೋರಿಸುತ್ತೆ. ಆದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಕಾರಣದಿಂದಾಗಿ ಫ್ರಾನ್ಸ್ ಇಸ್ರೇಲ್ನ ಯುದ್ಧ ವಿಮಾನಗಳಿಗೆ ಅಲ್ಲಿ ಹಾರಾಡಲಿಕ್ಕೆ ಅಥವಾ ಆ ಎಕ್ಸಿಬಿಷನ್ ನಲ್ಲಿ
ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಇದರಿಂದ ರೊಚ್ಚಿಗಿದ್ದಂಥ ಇಸ್ರೇಲ್ನ ಒಂದು ಯುದ್ಧ ಸಾಮಗ್ರಿಗಳನ್ನ ಒದಗಿಸುವಂಥ ಈ ಡಿಫೆನ್ಸ್ ಏಜೆನ್ಸಿ ಇದೆಯಲ್ಲ, ಅದು ಒಂದು ಟ್ವೀಟ್ ಮಾಡಿದೆ. ಅದೇನೆಂದರೆ, ನಮಗೆ ಫ್ರಾನ್ಸ್ನಲ್ಲಿ ನಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ನಮ್ಮ ಹತ್ರ ಏನೆಲ್ಲ ಸಾಮರ್ಥ್ಯ ಇದೆ ಎನ್ನುವುದನ್ನು ನಾವು ಇರಾನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ಎನ್ನುವಂಥ ಒಂದು ಹುಚ್ಚು ಹೇಳಿಕೆಯನ್ನು, ಈ ತಮಿಳು ಸಿನಿಮಾದ ಡೈಲಾಗ್ ಥರ ಹೇಳಿಕೆಯನ್ನು ಇದೀಗ ಇಸ್ರೇಲ್ನ ಡಿಫೆನ್ಸ್ ಏಜೆನ್ಸಿ ಕೂಡ ಕೊಡ್ತದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ದಾಳಿ ಅಂದರೆ ನಿಮ್ಮ ರಾಜಕೀಯಕ್ಕೆ ಬೆಳೆಯನ್ನು ಬೆಳೆಸ್ಕೊಳ್ಳೋಕ್ಕೋಸ್ಕರ ಸಿವಿಲಿಯನ್ನ ಸಾಯಿಸುವುದಾಗಲಿ ಅಥವಾ ನಾಗರಿಕರನ್ನ ಸಾಯಿಸುವುದಾಗಲಿ ಅಥವಾ ಬೇರೆ ಬೇರೆ ಯುದ್ಧದ ತಂತ್ರಗಳ ಮುಖಾಂತರ ಅಮಾಯಕರ ಸಾಯಿಸುವುದು, ಅದು ಯಾವ ಸೀಮೆ ಯುದ್ಧ. ಜೊತೆಗೆ ಇಂಥ ಹೇಳಿಕೆಗಳು ಮತ್ತೆ ಮತ್ತೆ ರೊಚ್ಚಿಗೆ ಎಬ್ಬಿಸುವಂತೆ ಮಾಡುತ್ತೆ. ಇರಾನ್ ಕೂಡ ಯುದ್ಧದಲ್ಲಿ ಹಿಂದಿದ್ದಿಲ್ಲ. ಇರಾನ್ ಅತ್ಯಂತ ದೊಡ್ಡ ರಾಷ್ಟ್ರ ಆಸ್ ಕಂಪೇರ್ ಟು ಇಸ್ರೇಲ್ ಅಂತ ಹೇಳ್ಬೋದು. ಇಸ್ರೇಲ್ ಯಹೂದಿಗಳ ರಾಷ್ಟ್ರವಾಗುತ್ತೆ, ಇರಾನ್ ಮುಸ್ಲಿಂ ರಾಷ್ಟ್ರವಾಗುತ್ತೆ. ಹೀಗಾಗಿ ಯಾವ ದೇಶದಲ್ಲಿ ತೊಂದರೆ ಇದೆ ಎನ್ನುವುದು ನಮ್ಮ ಮಟ್ಟಿಗೆ ಅದು ಸ್ವಲ್ಪ ದೂರದ ವಿಷಯ. ಯಾಕಂದ್ರೆ ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಡಿಸ್ಟೆನ್ಸ್ ಇದೆ, ಅದು ಸರಿಸುಮಾರು 2000 ಕಿಲೋಮೀಟರ್ ಅಷ್ಟು ದೂರ ಇದೆ. ಅದರ ಮೊದಲೇ ಇರಾಕ್ ಬರುತ್ತೆ. ಇಸ್ರೇಲ್ನವರು ಏನಾದ್ರು ಕ್ಷಿಪಣಿ ಹಾರಿಸಬೇಕು ಅಥವಾ ಫೈಟರ್ ಜೆಟ್ ಹಾರಿಸಬೇಕು ಅಂದ್ರೆ ಇರಾನ್ ತಲುಪುವಷ್ಟಿಗೆ 2000 ಕಿಲೋಮೀಟರ್ ಅದು ದೂರವನ್ನು ಕ್ರಮಿಸಬೇಕಾದ. ಹಾಗಾಗಿ ಎರಡೂ ದೇಶಗಳು ಖಂಡಾಂತರ ಕ್ಷಿಪಣಿಗಳನ್ನ ಬಳಸ್ತದೆ. ಅಂದ್ರೆ ನಿಮ್ಮ ಮಿನಿಮಮ್ ಡಿಸ್ಟೆನ್ಸ್ 2000ದಿಂದ 2100 ಕಿಲೋಮೀಟರ್ನ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರೆ ಮಾತ್ರ ನಿಮ್ಮ ಟಾರ್ಗೆಟ್ ಅನ್ನು ರೀಚ್ ಆಗ್ಲಿಕ್ಕೆ ಆಗುತ್ತೆ. ಹಾಗಾಗಿ ಎರಡು ದೇಶಗಳ ಮಧ್ಯೆ ಇರಾಕ್ ಬರುತ್ತೆ. ಏನಾದ್ರೂ ಆಯತಪ್ಪಿ ನಿಮ್ಮ ಕ್ಷಿಪಣಿಗಳು ಇರಾಕ್ ಮೇಲೆ ಬಿದ್ದರೆ ಮತ್ತೊಂದು ಯುದ್ಧಕ್ಕೆ ನಾಂದಿಯಾಗತ್ತೆ ಅನ್ನುವಂತ ಭಯ ಕೂಡ ಇಸ್ರೇಲ್ ಮೇಲೆ ಇದೆ. ಯಾಕಂದ್ರೆ ಇರಾನ್ ಮತ್ತು ಇಸ್ರೇಲ್ ಅಥವಾ ಇರಾಕ್ ಇದೆಯಲ್ಲ, ಒಂದಕ್ಕೊಂದು ಕಂಡ್ರೆ ಒಂದಕ್ಕಾಗ್ತಾ ಇಲ್ಲ. ಹಾಗಾಗಿ ಇಸ್ರೇಲ್ ಏನಾದ್ರೂ ಒಂದು ಅಡಾಪ್ಟ್ ಮಾಡಿಕೊಂಡು ತನ್ನ ಕ್ಷಿಪಣಿಗಳನ್ನ ಬೇರೆ ದೇಶದ ಮೇಲೆ ಬಿದ್ದರೆ ಅದು ಮತ್ತೊಂದು ಯುದ್ಧಕ್ಕೆ ನಾಂದಿಯಾಗತ್ತೆ. ಹೀಗಾಗಿ ಎರಡು ದೇಶಗಳು, ಇರಾನ್ ಇರ್ಬೋದು ಮತ್ತು ಇಸ್ರೇಲ್ ಇರ್ಬೋದು, ತನ್ನ ಅತ್ಯುನ್ನತ ಯುದ್ಧ ತಂತ್ರವನ್ನು ಬಳಸಿಕೊಂಡು ಒಂದು ದೇಶದ ಮೇಲೆ ಮತ್ತೊಂದು ದೇಶ ದಾಳಿಯನ್ನು ಮಾಡ್ತಿದೆ. ಇದು ದಾಳಿಯ ವಿಷಯವಾದರೆ ದೊಡ್ಡ ದೊಡ್ಡ ಲೀಡರ್ಗಳು ಕೂಡ ತಮ್ಮ ಹುಚ್ಚಾಟದ ಟ್ವೀಟ್ ಅನ್ನ ಮಾಡಿ ಇದೀಗ ವ್ಯಂಗ್ಯಕ್ಕೆ ಒಳಗಾಗ್ತಿದ್ದಾರೆ ಮತ್ತು ಜನರಿಗೆ ನಗೆ ಪಟ್ಟಲಿಗೆ ಈಡಾಗ್ತಾ ಇದ್ದಾರೆ. ಇನ್ನು ಮುಂದಾದ್ರೂ ಕೂಡ ನಿಮಗೆ ನೊಬೆಲ್ ಪಾರಿತೋಷಕ ಬೇಕಂದ್ರೆ ಯುದ್ಧವನ್ನು ಶಾಂತ ಮಾಡಬೇಕೇ ಹೊರತು ಹುಚ್ಚುಚ್ಚು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ನಾನು ಕೊಲ್ಲೋದಿಲ್ಲ, ಈ ಸದ್ಯದ ಮಟ್ಟಿಗೆ ಕೊಲ್ಲ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಒಬ್ಬ ರಾಷ್ಟ್ರ ಅಧ್ಯಕ್ಷರು, ಅದರಲ್ಲೂ ಪ್ರಪಂಚದ ಅತ್ಯಂತ ಶ್ರೀಮಂತ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರಿಗೆ ಇದು ಶೋಭೆ ತರಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.